ವೆಲ್ಕಮ್ ಬ್ಯಾಕ್. ನಾನು ಹೇಳ್ತಾ ಇದ್ದೆ, ಬಸವರಾಜ ಹೊರಟ್ಟಿ ಅವರ ಹತ್ರ ಸಿಎಂ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡ್ಕೊಂಡ್ರು ಅಂತ ಬಿಜೆಪಿ ನಾಯಕರು ಕೂಡ ಗರಂ ಆಗಿದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಹಿರಿಯರನ್ನ ನಡೆಸ್ಕೊಳ್ಳೋದು ಹೀಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು, ಅಂದ್ರೆ ವಿಪಕ್ಷ ನಾಯಕರು. ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಗೆ ಬಿಜೆಪಿಗರು ಗರಂ ಆಗಿದ್ದಾರೆ. ಹೊರಟ್ಟಿ ಅವರನ್ನ ಭೇಟಿ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ ಭೇಟಿ ಮಾಡ್ತಾರೆ ಬಿಜೆಪಿ ಲೀಡರ್ಸ್ ಬಸವರಾಜ ಹೊರಟ್ಟಿ ಅವರನ್ನು. ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಅವರು ಇನ್ನು ಸ್ವಲ್ಪ ಹೊತ್ತರಲ್ಲೇ ಹೊರಟ್ಟಿ ಅವರ ಜೊತೆಗೆ ಮಾತುಕತೆಗಳನ್ನು ಆಡ್ತಾರೆ. ಅವರ ಜೊತೆಗೆ ಇನ್ನೊಂದಷ್ಟು ಜನ ಬಿಜೆಪಿ ನಾಯಕರು ಬರ್ತಾರೆ. ರಾಜೀನಾಮೆಯ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಜೆಪಿ ನಾಯಕರು. ಆಕ್ಚುಯಲ್ ಆಗಿ ಆಗಿದ್ದೇನು, ನಿಮ್ಮೊಟ್ಟಿಗೆ ನಾವಿದ್ದೀವಿ, ನಿಮಗೆ ಬೇಜಾರಾಗೋದಕ್ಕೆ ನಾವು ಬಿಡೋದಿಲ್ಲ. ಹಿರಿಯರಿದ್ದೀರಿ, ದೊಡ್ಡವರಿದ್ದೀರಿ, ಹಿರಿಯ ರಾಜಕಾರಣಿಗಳಿದ್ದೀರಿ, ಹಾಗಾಗಿ ನಿಮಗೆ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಪಕ್ಷ ಅಂತ ಬಂದಿಲ್ಲ, ನಾವು ಆ ಪಕ್ಷ, ನೀವು ವಿರೋಧ ಪಕ್ಷ ಅಥವಾ ನಿಮ್ದು ಆಡಳಿತ ಪಕ್ಷ ಹಂಗಂತ ನಾವು ಬಂದಿಲ್ಲ. ರಾಜಕೀಯದಲ್ಲಿ ಗಣ್ಯರಿದ್ದೀರಿ, ಹಿರಿಯರಿದ್ದೀರಿ, ನಿಮಗೆ ಬೇಜಾರಾದರೆ ನಮಗೂ ನೋವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ವಿಪಕ್ಷ ನಾಯಕರು ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು, ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಬಸವರಾಜ ಹೊರಟ್ಟಿ ಅವರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಮಾತುಕತೆಗಳನ್ನು ಆಡ್ತಾರೆ. ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಕೆರಳಿ ಕೆಂಡವಾಗಿದ್ದಾರೆ. ಬಸವರಾಜ ಹೊರಟ್ಟಿ ಅವರನ್ನ ರಾಜೀನಾಮೆ ಪಡಿಸ್ಕೊಂಡಿದ್ದು, ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡಿದ್ದು ಸರಿಯಲ್ಲ. ಒಂದ್ ಕಡೆ ಹೊರಟ್ಟಿ ಅವರ ಆಪ್ತರ ಬಳಿ ಸ್ವತಃ ಹೊರಟ್ಟಿ ಅವರೇ ಹೇಳ್ತಾರೆ, ಅವಮಾನ ಮಾಡೋದಕ್ಕೂ ಒಂದು ಮಿತಿ ಇರುತ್ತೆ. ಗುಮ್ ಕಟ್ಕೊಂಡು ಬಂದ್ರು, ಸಹಿ ಮಾಡಿಸ್ಕೊಂಡ್ರು, ಓದ್ರು ಹೀಗಂತ. ಇದನ್ನೇ ಆರ್ ಅಶೋಕ್ ಅವರು ಕೂಡ ಕಿಡಿಕಾರ್ತಾ ಇರೋದು. ಗೂಂಡಾಗಿರಿ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರನ್ನೂ ಕರ್ಕೊಂಡೋಗಿ ಸಭಾಪತಿಗಳ ಚೇಂಬರ್ಗೆ ಹೋಗಿ ಬಲವಂತವಾಗಿ ಸುಮಾರು 1 ಗಂಟೆಗಳ ಕಾಲ ಅಲ್ಲಿ ಬಲವಂತ ಮಾಡಿ ರಾಜೀನಾಮೆ ಪಡೆದಿರುವಂಥದ್ದು ಕರ್ನಾಟಕದ ವಿಧಾನ ಪರಿಷತ್ಗೆ ಒಂದು ರೀತಿ ಕಳಂಕ ಇದೆ. ಯಾವ ಸಭಾಪತಿಗೂ ಈ ಥರದ ಒಂದು ಅವಮಾನ ಆಗಿರಲಿಲ್ಲ. ಮೊದಲು ಕಾಂಗ್ರೆಸ್ ಲೆಟರ್ಡಲ್ಲೇ ಘೋಷಣೆ ಮಾಡಿರೋದು ದೊಡ್ಡ ಅಪರಾಧ. ಅದು ಸಂವಿಧಾನಕ್ಕೆ ವಿರೋಧವಾಗಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಈಗ ಮತ್ತೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದರೆ ಗೂಂಡಾ ಸರ್ಕಾರ, ಈ ಗೂಂಡಾಗಿರಿಯನ್ನು ಮಾಡಿ ಇವತ್ತು ಸಭಾಪತಿಯವರ ರಾಜೀನಾಮೆ ಪಡೆದಿರೋದು ಶೋಭೆ ಅಲ್ಲ. ಬೆಳಗ್ಗೆನೂ ಕೂಡ ನಾನು ಅವ್ರ ಜೊತೆ ಮಾತಾಡಿದೆ. 4 ಗಂಟೆಗೆ ನಮ್ಮ ಮುಖಂಡರ ಸಭೆ ಇದೆ, ಅದಾದಮೇಲೆ ನಾನು ತಿಳಿಸ್ತೀನಿ ಅಂತ ಹೇಳಿದೆ. ಆಯಿತು, ತಿಳಿಸಿ, ಅದಾದಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಈಗಾಗಲೇ ಅವ್ರು ಅನೌನ್ಸ್ ಮಾಡಿದ್ದಾರೆ. 14ನೇ ತಾರೀಕು ನಾನು ಸದನಕ್ಕೆ ಬಂದು ಸದನದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಆಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವ್ಯಕ್ತ ಮಾಡಿದ್ದಾರೆ. ಏಕಾಏಕಿ ಹಿಂಗೆ ನುಗ್ಗಿ ಮಾಡಿರೋದು ನೋಡಿದ್ರೆ ಕರ್ನಾಟಕದಲ್ಲಿ ಯಾವ ಸರ್ಕಾರ, ಗೂಂಡಾ ಸರ್ಕಾರ. ಭಾರತ ದೇಶದ ಬೇರೆ ಬೇರೆ ಗಡಿಗಳಿಂದ ಅಕ್ರಮವಾಗಿ ಕಳಪೆ ಅಡಿಕೆಗಳು ಬರ್ತಾ ಇವೆ. ಆ ಹಿನ್ನೆಲೆಯಲ್ಲಿ ನಮ್ಮ ನೋಡಿ, ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ ಮಾತದು. ಅಂದ್ರೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಹಿರಿಯರನ್ನ ನಡೆಸ್ಕೊಳ್ಳಲಾಗ್ತಾ ಇದೆ ಅಂತ. ಗುಂಪು ಕಟ್ಕೊಂಡು ಬಂದ್ರು ಅಂತೆ, ಗೂಂಡಾಗಳ ರೀತಿಯಾಗಿ ವರ್ತನೆ ಮಾಡಿದ್ರಂತೆ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಿದ್ದು. ಬಿಜೆಪಿ ನಾಯಕರು ಒಬ್ಬೊಬ್ಬರಾಗೆ ಇದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಜೊತೆಗೆ ನಾವು ಸ್ವಲ್ಪ ಹೊತ್ತರಲ್ಲೇ ಬಸವರಾಜ ಹೊರಟ್ಟಿ ಅವರನ್ನ ಬಿಜೆಪಿ ನಾಯಕರು, ಅಂದ್ರೆ ವಿಪಕ್ಷ ನಾಯಕರು ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಹೊರಟ್ಟಿ ಅವರನ್ನ ಭೇಟಿ ಮಾಡಿ ಮಾತುಕತೆ ಆಡ್ತಾರೆ. ಆಗಿದ್ದೇನು, ನಿಮ್ಗೇನಾಯ್ತು, ನಿಮ್ಮ ಜೊತೆಗೆ ನಾವಿದ್ದೀವಿ, ನಿಮ್ಮ ಮಾರ್ಗದರ್ಶನ ನಮಗೆ ಅತಿ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ, ಬೇಜಾರು ಮಾಡಿಕೊಳ್ಳಬೇಡಿ ಅನ್ನೋ ರೀತಿಯಾಗಿ ಅವ್ರಿಗೆ ಸಮಾಧಾನ ಪಡಿಸೋದಕ್ಕೆ ಬಿಜೆಪಿ ನಾಯಕರು ಹೊರಟಿದ್ದಾರೆ.